ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮಾಡಲ್ಲ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಈ ದಿನ ನಾವು ಗುಡಿಬಂಡೆಗೆ ಹೊರಟಿದ್ದೀವಿ. ಅಲ್ಲಿ ಒಂದು ಪ್ರಮೋಷನ್ ವಿಡಿಯೋ ಬಂದಿದೆ ಇನ್ಸ್ಟಾಗ್ರಾಮಲ್ಲಿ, ಹಾಗಾಗಿ ಹೋಗಿ ಅದನ್ನು ನೋಡ್ಕೊಂಡು ಹಾಗೆ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಮೇಯ್ನಾಗಿ. ಸೊ ನಾವು ಯಾವ ರೀತಿ ಹೋಗ್ತೀವಿ, ಯಾವ ಹಳ್ಳಿ ಮೇಲೆ ಹೋಗ್ತೀವಿ, ಮತ್ತು ಅಲ್ಲಿಗೆ ಹೋದ್ಮೇಲೆ ಶಾಪ್ ಯಾವ ರೀತಿ ಇದೆ, ಗುಡಿಬಂಡೆ ಸುತ್ತಮುತ್ತ ಇರೋರು ಆ ಶಾಪ್ ಹೋಗಿ ಪರ್ಚೇಸ್ ಮಾಡ್ಬೋದು ಆರಾಮಾಗಿ. ನೋಡಿ ಒಂದು ಸಾರಿ ನಿಮಗೆ ವೀಡಿಯೋದಲ್ಲಿ ತಿಳಿಸ್ತೀನಿ ಮುಂದೆ ಯಾವ ರೀತಿ ಇತ್ತು, ಬಟ್ಟೆಯಲ್ಲಿ ಕ್ಲಾತ್ ಯಾವ ರೀತಿ ಇತ್ತು ಅಂತ. ಅಂದರೆ ಜೆಂಟ್ಸ್ ಬಟ್ಟೆ ಶಾಪ್ಗೆ ನಾವು ಹೋಗ್ತಿರೋದು. ಅವರು ಒಂದು ಪ್ರಮೋಷನ್ ವಿಡಿಯೋ ಮಾಡಿಕೊಡಿ ಅಂತ ಇನ್ಸ್ಟಾಗ್ರಾಮಲ್ಲಿ ಕೇಳಿದರು. ಹಾಗಾಗಿ ನಾನು ಯಾವುದೇ ಪ್ರಮೋಷನ್ ವಿಡಿಯೋ ಮಾಡಿದ್ರೂ ಒಂದು ವೇಳೆ ಅಲ್ಲಿ ಚೆನ್ನಾಗಿದ್ದರೆ ನಿಮ್ಮ ಜೊತೆ ಯೂಟ್ಯೂಬಲ್ಲೂ ಶೇರ್ ಮಾಡ್ಕೊತೀನಿ. ಸ್ವಲ್ಪ ಜನಕ್ಕಾದರೂ ಯೂಸ್ ಆಗುತ್ತಲ್ಲ ಆ ಸೈಡ್ ಸುತ್ತಮುತ್ತ ಇರೋರಿಗೆ ಅಂತ ಹೇಳ್ಬಿಟ್ಟು ಯೂಟ್ಯೂಬಲ್ಲೂ ನಾನು ಸ್ವಲ್ಪ ಶೇರ್ ಮಾಡ್ಕೊತೀನಿ. ಹಾಗಾಗಿ ಈಗ ನೋಡಿ ಈ ಡ್ರೆಸ್ ಹಾಕ್ಕೊಂಡು ರೆಡಿಯಾಗಿದ್ದೀನಿ. ಇದು ಮೀಶೋಲ್ಲಿ ನಾನು ಬುಕ್ ಮಾಡಿದ್ದು, ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಒಂದು ಅಫಿಷಿಯಲ್ ಲುಕ್ ಕೊಡುತ್ತೆ ಇದು ಹಾಕ್ಕೊಂಡ್ರೆ. ನನಗೆ ಈ ಥರ ಕಾಲರ್ ಇರೋದಾಗಿರ್ಬೋದು, ಇಲ್ಲ 3/4 ಹ್ಯಾಂಡ್ಸ್ ಅಂದರೆ ನಂಗೆ ತುಂಬ ಇಷ್ಟ. ಸೊ ಈ ಥರ ಕತ್ತು ಫುಲ್ಲು ಕವರ್ ಆಗಿರೋದು ನಂಗೆ ಭಾಳ ಇಷ್ಟ ಆಗುತ್ತೆ. ಮತ್ತು ನನಗೂ ತುಂಬ ಚೆನ್ನಾಗಿ ಕಾಣುತ್ತೆ ಆ ಥರ ಡ್ರೆಸ್ಸು, ಹಾಗಾಗಿ ನಾನು ತುಂಬ ಇಷ್ಟಪಡ್ತೀನಿ. ಸೊ ನೋಡಿ, ಇದನ್ನು ನಾನು ಹಿಂದೂಪರ್ ಒಂದು ಪ್ರಮೋಷನ್ ವಿಡಿಯೋಗೆ ಸ್ಟಾರ್ಟಿಂಗಲ್ಲಿ ಹಾಕ್ಕೊಂಡು ಹೋಗಿದ್ದೆ ಈ ಡ್ರೆಸ್ನ. ಆಗ ತುಂಬ ಜನ ಇಷ್ಟಪಟ್ಟು ಕೇಳಿದ್ರಿ. ಸೊ ಈಗ ಸೆಕೆಂಡ್ ಟೈಮ್ ಹಾಕಿದ್ದೀನಿ. ಸೊ ತೊಗೊಂಡು ಭಾಳನೇ ವರ್ಷ ಆಯಿತು, ಆದರೆ ನಾನು ಹಾಕಿರೋದೇ ಒಂದು 3 ಸಾರಿನೋ ಇಲ್ಲ 4 ಸಾರಿನೋ ಹಾಕಿದ್ದೀನಿ ಅಷ್ಟೇ. ಈಗ ಹಾಕ್ಕೊಂಡಿದ್ದೀನಿ, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಸೊ ಇದು ವಾಚು, ಅಂದರೆ ಮ್ಯಾಚ್ ಇರಲಿ ಅಂತ ಡ್ರೆಸ್ಸಿಗೆ ಇದು ಸಿಲ್ವರ್ ಕಲರ್ ವಾಚು ಹಾಕಿದ್ದೀನಿ. ಯಾವ ಥರ ಕಾಣಿಸ್ತಾ ಇದೆ ಅಂತ ಹೇಳಿ ಡ್ರೆಸ್ಸು. ಆದರೆ ಲಿಂಕ್ ಇದ್ದರೆ, ಅಂದರೆ ಕೋಡ್ ಇದ್ದರೆ ಕೊಡ್ತೀನಿ ಮೀಶೋದಲ್ಲಿ, ಯಾರಿಗಾದ್ರೂ ಇಷ್ಟ ಆದರೆ ಪರ್ಚೇಸ್ ಮಾಡ್ಕೊಳ್ಳಿ. ಸೊ ಇದಕ್ಕೆ ಬ್ಲಾಕ್ ಶೂ ಹಾಕ್ಕೊಂತೀನಿ, ಹೋಗ್ಬೇಕಾದ್ರೆ ತೋರಿಸ್ತೀನಿ ಫುಲ್ ಔಟ್ಫಿಟ್ ಯಾವ ಥರ ನಾನು ರೆಡಿಯಾಗಿದ್ದೆ ಅಂತ ಹೇಳ್ಬಿಟ್ಟು. ಸಿಂಪಲ್ಲಾಗಿ ಹೇಳಿ, ನಾನೇನು ಫುಲ್ ಗ್ರ್ಯಾಂಡಾಗೆಲ್ಲ ರೆಡಿ ಆಗೋಲ್ಲ. ಎಲ್ಲೇ ಯಾವುದೇ ಒಂದು ಫಂಕ್ಷನ್ಗೆ ಹೋಗಲಿ, ಯಾವುದೇ ಒಂದು ವೀಡಿಯೋಸ್ಗೆ ಹೋಗಲಿ, ನಾರ್ಮಲ್ ನನ್ನ ಹೇರ್ ಸ್ಟೈಲ್ ಇದೇನೆ. ಸೊ ಸಿಂಪಲ್ಲಾಗಿ ಈ ಥರ ಒಂದು ಟಾಪು ಲೆಗಿನ್ ಹಾಕ್ಕೊಂಡು ರೆಡಿ ಆಗ್ತೀನಿ. ಓಕೆ ಫ್ರೆಂಡ್ಸ್, ಅಲ್ಲಿಗೆ ಹೋಗ್ತಾ ನಿಮಗೆ ಮುಂದೆ ಯಾವ್ಯಾವ ಹಳ್ಳಿ ಮೇಲೆ ಹೋಗ್ತೀವಿ ಎಲ್ಲ ಕವರ್ ಮಾಡ್ತೀನಿ. ಸ್ವಲ್ಪ ಆದಷ್ಟು ಹೋಗ್ಬಿಟ್ಟು ಅಲ್ಲಿ ಎಲ್ಲ ವೀಡಿಯೋಸ್ನ ಶೇರ್ ಮಾಡ್ಕೊತೀನಿ. ತಪ್ಪದೆ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿತಿನ್ ಈಗ ಎದ್ದುಬಿಟ್ಟು ಹೊರಗಡೆ ಬಂದವನೇ, ತೋರಿಸಿದ್ರೆ ಅಷ್ಟೇ, ಬಾಯಿ ಬಡ್ಕೊಬಿಡ್ತಾನೆ ಅವನು. ತೋರಿಸಲ್ಲ ಹೇಳಿ ವಿಡಿಯೋದಲ್ಲಿ, ಯಾಕಂದರೆ ಈಗ ಬ್ರಷ್ ಮಾಡೋಕ್ಕೆ ಬಂದವನೇ. ಸೊ ಟೈಮ್ ಬಂದು ಆಗಲಿ 9 ಗಂಟೆ ಆಗಿದೆ, ಈಗ ಎದ್ದಿದ್ದಾನೆ ಅವನು. ಹಾಗಾಗಿ ಈಗ ನಮ್ಮ ಮನೆಯವ್ರದ್ದು ಊಟ ಎಲ್ಲ ಆಯಿತು. ಅವ್ರ ಊಟ ಎಲ್ಲ ಮುಗಿಸಿದ್ಮೇಲೆ ಈಗ ಹೊರಡ್ತೀವಿ. ಸೊ ನಂದೇನು ಫುಲ್ ಔಟ್ಫಿಟ್ ಈ ಥರ ರೆಡಿಯಾಗಿದ್ದೀನಿ, ತೋರಿಸ್ತೀನಿ ನಿಮಗೆ ಫೈನಲಿ ಯಾವ ಥರ ಕಾಣಿಸ್ತಾ ಇದ್ದೀನಿ ಅಂತಂದು ಹೇಳ್ಬಿಟ್ಟು. ಹಾಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲಾದರೂ ಈ ರೀತಿ ಹೊರಗಡೆ ಎಲ್ಲ ಹೋಗಬೇಕು ಅಂದರೆ ನಾನು ಒಂದು 4 ಗಂಟೆ ಇಲ್ಲ ಒಂದು 3 ಗಂಟೆಗೆ ಎದ್ಬಿಡ್ತೀನಿ ಮನೆಯಲ್ಲಿ. ಯಾಕಂದರೆ ನಾನು ಒಬ್ಬಳೇ ಎಲ್ಲ ಕೆಲಸ ಮಾಡ್ಕೊಂಡು ಮತ್ತು ಟೈಮ್ ಸರಿಯಾಗಿ ಅಲ್ಲಿಗೆ ಹೋಗ್ಬೇಕಲ್ಲ, ನಾನು ರೀಚ್ ಆಗಬೇಕು ಅಂತ. ನಾನು ನೈಟೆಲ್ಲ ಒಂದು ಗಂಟೆವರೆಗೂ ಕೆಲಸ ಮಾಡಿದೆ. ಅದಾದಮೇಲೆ ಈಗ ಒಂದು 4 ಗಂಟೆಗೆ ಎದ್ದೆ. ಇವತ್ತಿನ ಬೆಳಗಿನ ಜಾವ 4 ಗಂಟೆಗೆ ಎದ್ದು ಫುಲ್ ಮನೆ ಕೆಲಸ ಎಲ್ಲ ಮುಗಿಸಿ, ಮತ್ತು ಅವರಿಗೆ ಮಕ್ಕಳಿಗೆ ಸ್ವಲ್ಪ ಟಿಫನ್ ಎಲ್ಲ ಮಾಡಿಟ್ಟು, ಹಾಗೆ ನಾನು ಸ್ನಾನ ಎಲ್ಲ ಮಾಡ್ಕೊಂಡು ಈ ರೀತಿ ರೆಡಿ ಆದೆ. ನಮ್ಮಮ್ಮ ಈ ಶರ್ಟ್ ತೊಗೊಂಡು ಬಂತು. ಇದು ಯಾಕೆ ಅಂದರೆ ತಂದುಕೊಟ್ಟಿದ್ದು. ಈ ಥರ ಶರ್ಟು ನನ್ನ ದೊಡ್ಡ ತಮ್ಮಂದಿದು. ಚಿಕ್ಕವನು ತುಮಕೂರಲ್ಲಿದ್ದಾನಲ್ಲ, ಅವನು ದಸರಾ ಹಬ್ಬಕ್ಕೆ ಬಂದಾಗ ಇದನ್ನು ಹಾಕ್ಕೊಂಡಿದ್ದ. ಅದಕ್ಕೆ ನಮ್ಮಮ್ಮನಿಗೆ ಇದು ಅವನಿಗೆ ಚೆನ್ನಾಗಿ ಕಾಣುತ್ತಂತೆ. ಹಾಗಾಗಿ ನನಗೆ ಈ ಥರ ಶರ್ಟ್ ಪೀಸ್ ತೊಗೊಂಡು ಬಾ, ಮೆಟೀರಿಯಲ್ಲು ನಾನಿಲ್ಲಿ ಸ್ಟಿಚ್ ಮಾಡಿಸ್ತೀನಿ ಟೈಲರ್ ಹತ್ರ ಅಂತಂದು ಹೇಳ್ತಾಯಿದ್ರು. ನಾನು ನೋಡಿರಲಿಲ್ಲ ಯಾವ ಥರದ್ದು ಅಂತ. ಅದಕ್ಕೆ ನನಗೆ ತಗೊಂಡು ತೋರಿಸು ಅಂದರೆ ತಗೊಂಡು ತೋರಿಸ್ತಾಯಿದ್ರು. ನಾನು ಅದು ಬೇರೆ ಬಟ್ಟೆ ಶಾಪ್ಗೆ ಹೋಗ್ತೀನಿ, ನಾನು ಹೇಳ್ದೆ ರೆಡಿಮೇಡ್ಸಲ್ಲೆಲ್ಲ ಸಿಗೋದು ಅಂತ. ಅಂದರೆ ನೋಡು ಬೇರೆ ಶಾಪ್ಸ್ ಇದ್ದರೆ ತಗೊಂಡು ಬಾ ಅಂತಂದೆಲ್ಲ ಹೇಳಿದ್ರು. ಅದಕ್ಕೋಸ್ಕರ ಅದು ನೋಡ್ತಾ ಅರವಿಂದು ಅಲ್ಲಿ ಸ್ವಲ್ಪ ನಗಿಸ್ತಾ ಇದ್ದ, ನಿಮ್ಮಮ್ಮ ಬಂದ್ಲಮ್ಮ ತಗೊಂಡು ಅಂತ. ಅದಕ್ಕೆ ಮಾತಾಡ್ತಾ ನಿಂತಿದ್ವಿ ಹೊರಗಡೆ. ಹಾಗೆ ಸ್ವಲ್ಪ ಜನ ಸಿಸ್ಟರ್ಸು ನನಗೆ ಈ ಲಿಪ್ಸ್ಟಿಕ್ ಶೇಡ್ ತೋರಿಸಿ ಅಂತಂದು ಹೇಳಿದರು. ನಾನು ವೀಡಿಯೋಸಲ್ಲಿ ಹಾಕಿರ್ತೀನಲ್ಲ, ಹಾಗಾಗಿ ಎಲ್ಲಾದರೂ ಈ ಥರ ಪ್ರಮೋಷನ್ಸ್ಗೆ ಇಲ್ಲ ಔಟ್ಸೈಡ್ ಹೋದಾಗ ಮಾತ್ರ ಈ ಥರ ಲಿಪ್ಸ್ಟಿಕ್ ಹಾಕ್ತೀನಿ. ಡೈಲಿ ಏನು ಮನೇಲಿ ಏನು ಹಾಕ್ಕೊಳಕ್ಕೆ ಹೋಗಲ್ಲ. ನೋಡ್ತಾ ಇರ್ಬೋದು, ಇದು ಲಿಕ್ವಿಡ್ ಲಿಪ್ಸ್ಟಿಕ್ಕು, ಮ್ಯಾಟ್ ತುಂಬ ಚೆನ್ನಾಗಿರುತ್ತೆ ಮತ್ತು ಲೈಟಾಗೂ ಕಾಣಿಸ್ತಾ ಇರುತ್ತೆ, ಲಾಂಗ್ ಲಾಸ್ಟಿಂಗಾಗೂ ಇರುತ್ತೆ. ಇದು ಶೇಡ್ ಬಂದು 14. ನಾನು ತುಮಕೂರಲ್ಲಿ ಶಾಪಲ್ಲಿ ತೊಗೊಂಡಿದ್ದು. ಸೊ ತುಂಬ ಚೆನ್ನಾಗಿದೆ. ಒಂಥರ ಮೆರೂನ್ ಕಲರ್, ಮೆರೂನ್ ಅಂದರೆ ಅಷ್ಟೊಂದು ಡಾರ್ಕಾಗೂ ಬರಲ್ಲ, ಲೈಟಾಗಿ ಬರುತ್ತೆ.
ತುಂಬ ಡೀಸೆಂಟಾಗೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ನಾನು ಎಲ್ಲಿ ಹೋದ್ರೂ ಇದೊಂದು ಲಿಪ್ಸ್ಟಿಕ್ ಇನ್ನೊಂದಿದೆ, ಅದೊಂದು ಸ್ವಲ್ಪ ಡಾರ್ಕ್ ಕಲರು, ಅದು ತುಂಬ ಇದರಲ್ಲಿ ಕಾಣುತ್ತೆ. ನಮ್ಮ ಮನೆಯವ್ರಿಗೆ ಆ ಥರ ಸ್ವಲ್ಪ ಡಾರ್ಕಾಗೆಲ್ಲ ಹಾಕಿದ್ರೆ ಇಷ್ಟಪಡಲ್ಲ ಅವರು, ಬೈತಾರೆ ಈ ರೀತಿ ಲಿಪ್ಸ್ಟಿಕ್ ಎಲ್ಲ ಹಾಕಿದ್ರೆ. ಆದರೆ ಇದು ಲೈಟಾಗಿರುತ್ತಲ್ಲ, ಹಾಗಾಗಿ ಏನೂ ಅನ್ನೋಕ್ಕೋಗಲ್ಲ. ಇದು ವೀಡಿಯೋದಲ್ಲಿ ಆ ಥರ ಕಾಣಿಸ್ತಾ ಇದೆ, ಒಂದು ಸ್ವಲ್ಪ ಹೊತ್ತು ಹೋದ್ಮೇಲೆ ಅದು ಫುಲ್ ಎಲ್ಲ ಲೈಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ಅದನ್ನು ಹಾಕ್ಕೊಂಡೆ ಅಷ್ಟೇ. ನನ್ನ ಮೇಕಪ್ ಇನ್ನೇನು ಹೆಚ್ಚಾಗಿ ಇನ್ನೇನೂ ಮಾಡಲ್ಲ, ಇಷ್ಟೆಲ್ಲ ರೆಡಿ ಆಗ್ತೀನಿ ಸಿಂಪಲಾಗಿ. ತುಂಬ ಚೆನ್ನಾಗಿ ಕಾಣೋ ರೀತಿ, ಎಲಿಗೆಂಟಾಗಿ ಆ ಥರ ಕಾಣೋ ರೀತಿ ಸಿಂಪಲಾಗಿ ಚೆನ್ನಾಗಿ ರೆಡಿ ಆಗೋದು ನನಗೆ ಇಷ್ಟ, ಈ ರೀತಿ ರೆಡಿ ಆಗೋದು. ಇನ್ನೇನು ಹೊರಟ್ವಿ ಎಲ್ಲ, ಅದಕ್ಕೆ ನಮ್ಮ ಪಾರುಗೆ ಊಟ ಕೊಟ್ಬಿಟ್ಟು ಹೋಗೋಣ ಅಂತ ಈಗ ಎಲ್ಲ ನೀಟಾಗಿ ತಟ್ಟೆ ಹಾಕಿ ಅನ್ನ ಸಾಂಬಾರೆಲ್ಲ ಕಲಿಸ್ತಾ ಇದ್ದೀನಿ. ಅವಳಿಗೆ ನಾನು ಸ್ವಲ್ಪ ನಾನಿಟ್ಟರೆ ತುಂಬ ಚೆನ್ನಾಗಿ ಊಟ ಮಾಡುತ್ತೆ. ಅವ್ರು ನನ್ನ ತಮ್ಮ ಅವರಿಟ್ಟರೆ ಮುಖನೇ ನೋಡ್ತಾ ಇರುತ್ತೆ, ಮತ್ತು ನಮ್ಮ ಮಕ್ಕಳು ಇವರೆಲ್ಲ ಇಟ್ಟರೆ. ಅದಕ್ಕೋಸ್ಕರ ನಾನೇ ಕಲಿಸ್ಬಿಟ್ಟು ಹಾಕ್ಬಿಟ್ಟು ಹೋದರೆ ಅದು ಊಟ ಮಾಡ್ಕೊಂಡು ನಾವು ಬರೋವರೆಗೂ ನೆಮ್ಮದಿಯಾಗಿ ಮಲ್ಕೊಂಡಿರುತ್ತೆ. ಇಲ್ಲಾಂದರೆ ಪಾಪ ನಾವು ಬರೋವ್ರಿಗೆ ಎದುರು ನೋಡ್ತಾನೆ ಇರುತ್ತೆ ದಾರಿ. ಹಾಗಾಗಿ ಅದಕ್ಕೆ ಫಸ್ಟ್ ಊಟ ಕೊಡೋಣ ಅಂತ ನಾನು ಚೈನಲ್ಲಿ ಕಟ್ಟಿರ್ತೀನಿ. ಇದು ಸ್ವಲ್ಪ ಆ ಕಡೆ ಬೀದಿಗಳಿಗೆಲ್ಲ ಓಡೋಗ್ಬಿಡುತ್ತೆ, ಅದಕ್ಕೆ ನಾನು ಈ ರೀತಿ ಚೈನಲ್ಲಿ ಕಟ್ಟಿ ಒಂದು ಹತ್ರ ಇರಿಸಿರ್ತೀನಿ. ತುಂಬ ಚೆನ್ನಾಗಿರುತ್ತೆ. ಹಾಗೆ ನನ್ನನ್ನಾಗಿರ್ಬೋದು ಮತ್ತು ನಮ್ಮ ಮನೆ ಹತ್ರ ಯಾರೂ ಹೊಸಬ್ರು ಬರೋ ಹಾಗಿಲ್ಲ, ಎಷ್ಟು ಚೆನ್ನಾಗಿ ಅವ್ರನ್ನ ಇದು ಮಾಡುತ್ತೋ. ಈಗ ನೋಡಿ ಅದು ಊಟ ಮಾಡಲಿ ಅಂತಂದು ನಾನು ಊಟ ಮಾಡಿಬಿಟ್ಟು ಈ ಕಡೆ ಬಂದೆ, ನಿಮಗೆ ಟಾಪ್ ತೋರಿಸೋಣ ಅಂತ ಹೇಳ್ಬಿಟ್ಟು. ಇದು ಫುಲ್ಲು ನೀ ಲೆಂತ್ವರೆಗೂ ಬರುತ್ತೆ. ಇದಕ್ಕೆ ಆ್ಯಂಕಲ್ ಲೆಂತ್ ಪ್ಯಾಂಟ್ ಹಾಕಿದ್ದೀನಿ. ಇದಕ್ಕೆ ಬೆಲ್ಟು, ಹಿಪ್ ಬೆಲ್ಟು ಬರುತ್ತೆ. ಇದು ಸೆಟ್ ಇದು. ಆಗಲೇ ತೊಗೊಂಡು ಸುಮಾರು ಅಂದರೆ ಒಂದು 4-5 ವರ್ಷ ಆಯ್ತೇನೋ ಈ ಟಾಪ್ ತೊಗೊಂಡು. ನೋಡಿ, ನಾನು ಜಾಸ್ತಿ ಏನೇ ಆಗಲಿ ಬಟ್ಟೆ ಆಗಿರ್ಬೋದು, ಇಲ್ಲ ಏನೇ ಮನೆ ವಸ್ತುಗಳು ಯಾವುದೇ ಆಗಿರ್ಬೋದು ಹಾಳು ಮಾಡಲ್ಲ, ಬೇಗ ಚೆನ್ನಾಗಿ ಕ್ಲೀನಾಗಿ ಮೇಂಟೈನ್ ಮಾಡ್ತೀನಿ. ಸೊ ಇದನ್ನು ತೊಗೊಂಡು 4-5 ವರ್ಷ ಅಂದರೆ, ಬೇರೆಯವರಾಗಿದ್ದರೆ ಇದನ್ನು ಒಂದು 6-5 ಮಂತ್ಸಲ್ಲೇ ಬಿಸಾಕ್ಬಿಡ್ತಾರೆ, ಆ ರೀತಿ ಯೂಸ್ ಮಾಡಿಬಿಟ್ಟು. ನಾನು ಆ ರೀತಿ ಎಲ್ಲ ಯೂಸ್ ಮಾಡಲ್ಲ, ತುಂಬ ನೀಟಾಗೆ ತುಂಬ ಒಂದು ಇದರಲ್ಲಿ ಯೂಸ್ ಮಾಡ್ತೀನಿ. ಅದಕ್ಕೋಸ್ಕರ ನೋಡಿ ಎಷ್ಟು ಚೆನ್ನಾಗಿದೆ. ಇನ್ನು ನನಗೆ ಈ ಥರ ಡ್ರೆಸ್ಸಸ್ ಅಂದರೆ ತುಂಬ ಇಷ್ಟ. ಅದಕ್ಕೋಸ್ಕರ ಚೆನ್ನಾಗಿರೋ ಡ್ರೆಸ್ಸಸ್ ಎಲ್ಲ ನಾನು ಅದೇ ರೀತಿ ಮೇಂಟೈನ್ ಮಾಡ್ತಾ ಇರ್ತೀನಿ. ಜಾಸ್ತಿ ರಫ್ ಆ್ಯಂಡ್ ಟಫ್ ಈ ರೀತಿ ಎಲ್ಲ ಯೂಸ್ ಮಾಡೋಕ್ಕೋಗಲ್ಲ. ಈಗ ಹೊರಡ್ತಾ ಇದ್ವಿ, ನಮ್ಮ ಮನೆಯವರು ಸ್ವಲ್ಪ ಪೆಟ್ರೋಲ್ ಹಾಕ್ಸ್ಕೊಂಡು ಮತ್ತು ಬ್ಲೋ ಇರಲಿಲ್ಲ ಗಾಡೀಲಿ, ಅದನ್ನ ಹಿಡಿಸ್ಕೊಂಡು ಬರ್ತೀನಿ ಅಂತ ಹೋಗಿದ್ರು. ಅಷ್ಟರಲ್ಲಿ ನಾನೆಲ್ಲ ಬ್ಯಾಗು ಎಲ್ಲ ರೆಡಿ ಮಾಡ್ಕೊಂಡು ತಗೊಂಡು ಈಗ ಹೊರಟ್ವಿ. ನೋಡಿ, ಈಗ 2 ವೀಲರಲ್ಲೇ ಹೋಗ್ತಾ ಇರೋದು. ಇಲ್ಲಿಂದ ಈಗ ಬೆಳ್ಳಿ ಬಟ್ಲು ಒಳಗಡೆಯಿಂದ ಹೋಗ್ತಾ ಇದ್ದೀವಿ. ಸೊ ಈ ಕಡೆ KT ಹಳ್ಳಿ ಈ ರೀತಿ ಕರ್ಕೊಂಡು ಹೋಗ್ತಾವ್ರೆ ನಮ್ಮ ಮನೆಯವರು. ನಾನಿದು ಫಸ್ಟ್ ಟೈಮ್ ನೋಡಿರೋದು, ನಮ್ಮ ಮನೆಯವರು ಆಗಲೇ ನೋಡಿದ್ದಾರೆ ಆ ಊರು ಗುಡಿಬಂಡ. ನಾನು ಫಸ್ಟ್ ಟೈಮ್ ಆಗಿರೋದ್ರಿಂದ ನನಗೆ ಊರ ಹೆಸರು ಅಷ್ಟಾಗಿ ಗೊತ್ತಾಗಲ್ಲ ಈ ಸೈಡೆಲ್ಲನೂ. ಇಲ್ಲಿ ಒಂದು ದೇವಸ್ಥಾನ ಇದ್ದರೆ ಕೆರೆ ಹತ್ರ, ಇದೊಂದು ಸ್ವಲ್ಪ ಆ್ಯಡ್ ಮಾಡಿದ್ದೀನಿ ನೋಡಿ, ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಇಲ್ಲಿ ದೇವಸ್ಥಾನ ಪಕ್ಕ ಕೆರೆ, ಭಾಳ ಚೆನ್ನಾಗಿರುತ್ತೆ. ನಮ್ಮೂರಲ್ಲೂ ಅಷ್ಟೇ ಅಲ್ವಾ, ತಿಪ್ಪೇಸ್ವಾಮಿ ದೇವಸ್ಥಾನ ಮತ್ತು ಕೆರೆ ಇದೆಯಲ್ಲ, ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ಈಗ KT ಹಳ್ಳಿ ಒಳಗೆ ಎಂಟ್ರಿ ಆದ್ವಿ. ಸೊ ಇಷ್ಟು ಊರುಗಳು ನನಗೆ ಗೊತ್ತು ಅಷ್ಟೇ, KT ಹಳ್ಳಿ, ಆ ಕಡೆ ಬೆಳ್ಳಿ ಬಟ್ಲು. ಈ ಕಡೆ ಮುಂದೆ ಬರೋ ಊರುಗಳೆಲ್ಲ ಗೊತ್ತಿಲ್ಲ. ಇಲ್ಲೊಂದು ಊರಿಗೆ ಹೋಗಿದ್ವಿ ಮುಂಚೆ ನಾವು ಇದೇ ರೂಟಲ್ಲೇ, ಆ ಊರ ಹೆಸರು ಮರ್ತುಬಿಟ್ಟಿದ್ದೀನಿ. ನಮ್ಮ ಮನೆಯವರಿಗೆಲ್ಲ ಚೆನ್ನಾಗಿ ಗೊತ್ತಾಗುತ್ತೆ ಹೇಳಿ, ಯಾಕಂದರೆ ಅವರು ಬಾರ್ ಬೆಂಡಿಂಗ್ ವರ್ಕ್ ಮಾಡೋದ್ರಿಂದ ಆರಾಮಾಗಿ ಎಲ್ಲ ಊರಲ್ಲೂ ಓಡಾಡ್ತಾ ಇರ್ತಾರಲ್ಲ, ಎಲ್ಲ ಊರು ಹೆಸರು ಗೊತ್ತಿರುತ್ತೆ ಅವರಿಗೆ. ನಮ್ಮದು ಆ ಕಡೆ ಮೇಯ್ನ್ ರೋಡ್ ಆಗಿರೋದ್ರಿಂದ ಈ ಕಡೆ ಒಳಗಡೆ ಏನಕ್ಕೆ ಬರೋದು ಹೇಳಿ, ಅದಕ್ಕೋಸ್ಕರ ನಂಗೆ ಊರುಗಳ ಹೆಸರು ಗೊತ್ತಿಲ್ಲ. ಟೋಟಲಿ ಬಂದ್ವಿ ನೋಡಿ, ಇಲ್ಲಿ ಗುಡಿಬಂಡ ಅದು ಬೆಟ್ಟ ಕಾಣಿಸ್ತಾ ಇದೆ, ಇದು ಗುಡಿಬಂಡ ಊರದು ಬೆಟ್ಟ. ಇಲ್ಲಿಂದ ಈಗ ಶಾಪ್ ಹತ್ರ ಹೋಗ್ತಾ ಇದ್ದೀವಿ. ಇನ್ನೇನು ಮೇಯ್ನ್ ರೂಟ್ ಅಂದರೆ ಮ್ಯಾಪ್ ಇವರು ಕಳಿಸಿದ್ರು ನಮಗೆ, ರೂಟ್ ಮ್ಯಾಪು, ಅದನ್ನು ಹಾಕ್ಕೊಂಡೇ ಬಂದ್ವಿ ಯಾಗಾದರೂ ಆಗಲಿ ಅಂತ. ನಾನು ನಮ್ಮ ಮನೆಯವ್ರಿಗೆ ಗೊತ್ತು ಅಂದರೂ ನಾನು ಇಲ್ಲ ಅವ್ರು ಕಳಿಸಿರೋದು ಆನ್ ಮಾಡು ಅಂತ ಇರ್ತೀನಿ ನಾನು. ಹಾಗಾಗಿ ಡೈರೆಕ್ಟ್ ಇಲ್ಲಿಗೆ ಕರ್ಕೊಂಡು ಬಂತು ರೂಟ್ ಮ್ಯಾಪು. ಆರಾಮಾಗಿ ಗೊತ್ತಿಲ್ಲದೆ ಇರೋರು, ರೂಟ್ ಗೊತ್ತಿಲ್ಲದೆ ಇರೋರು ಆರಾಮಾಗಿ ಮ್ಯಾಪ್ಸ್ ಅನ್ನೋದು ಬಂದುಬಿಟ್ಟು ತುಂಬ ಹೆಲ್ಪ್ ಆಗುತ್ತೆ. ಅದನ್ನು ಹಾಕ್ಕೊಂಡು ಆರಾಮಾಗಿ ಎಲ್ಲಿ ಬೇಕಾದ್ರೂ ಅಲ್ಲಿಗೆ ಹೋಗ್ಬಿಡ್ಬೋದು. ನೋಡಿ, ಅರ್ಬನ್ ಮಂಕೀಸ್ ಅಂತ ಹೇಳ್ಬಿಟ್ಟು ಬಟ್ಟೆ ಶಾಪ್ಗೆ ಬಂದಿರೋದು. ನಾನು ಹೇಳಿದೆ ಸ್ಟಾರ್ಟಿಂಗಲ್ಲಿ, ನಾನು ಸ್ಟಾರ್ಟಿಂಗು ಸ್ವಲ್ಪ ವೀಡಿಯೋ ತೋರಿಸ್ಬೇಕಾದ್ರೆ ಶಾಪ್ ತೋರಿಸೋಣ ಅಂತ ಹೇಳ್ಬಿಟ್ಟು ಅದು ಎಂಟ್ರೆನ್ಸ್ ತೋರಿಸಿದ್ದು. ಭಾಳ ಚೆನ್ನಾಗಿತ್ತು ಬಟ್ಟೆಗಳೆಲ್ಲ. ನಾನು ಆಗಲೇ ಬಂದು ಒಂದು ಸ್ವಲ್ಪ ನೋಡಿ ಆಮೇಲೆ ವೀಡಿಯೋ ಸ್ಟಾರ್ಟ್ ಮಾಡಿದ್ದು. ನೋಡಿ, ನೋಡ್ತಾ ಇರ್ಬೋದು, ಇಲ್ಲಿ ನಮ್ಮ ಸಬ್ಸ್ಕ್ರೈಬರ್ಸು ಬಂದಿದ್ದರು. ನಾವು ಬಂದಿದ್ದು ನೋಡಿ, ಶಾಪ್ ಅಣ್ಣ ಹೇಳಿರ್ತಾರೆ ಈ ರೀತಿ ಬರ್ತಾರೆ ಅಂತ, ಅದಕ್ಕೆ ಬಂದಿದ್ದರು. ತುಂಬ ಚೆನ್ನಾಗಿ ಮಾತಾಡಿದ್ರು ನನ್ನ ಜೊತೆ ನಿಂತ್ಕೊಂಡು. ನನಗಂತೂ ತುಂಬ ಖುಷಿ ಆಯಿತು ಇವ್ರ ಮಾತೆಲ್ಲ ಕೇಳಿ. ಸೊ ನಿಮ್ಮ ವೀಡಿಯೋಸ್ ಎಲ್ಲ ನ್ಯಾಚುರಲ್ ಆಗಿ ತುಂಬ ಚೆನ್ನಾಗಿರ್ತವೆ ಸಿಸ್ಟರು, ತುಂಬ ಚೆನ್ನಾಗಿ ಮಾತಾಡ್ತೀರಾ ವೀಡಿಯೋಸಲ್ಲಿ ಅಂತಂದೆಲ್ಲ ಹೇಳಿದ್ರು. ನನಗಂತೂ ತುಂಬ ಖುಷಿ ಆಯಿತು. ಸೊ ಇವರು ಪ್ರೀತಿಗಂತೂ ಬೆಲೆ ಕಟ್ಟೋಕ್ಕೆ ಸಾಧ್ಯನೇ ಇಲ್ಲ ಬಿಡಿ, ಅಷ್ಟು ಚೆನ್ನಾಗಿ ಅವ್ರಿಗೆ ಎಕ್ಸೈಟಾಗಿ ಮಾತಾಡಿಸ್ತಾರಲ್ಲ ನಮ್ಮನ್ನು ಬಂದುಬಿಟ್ಟು ಇಷ್ಟಪಟ್ಟು. ಅದು ನನಗೆ ತುಂಬ ಇಷ್ಟ ಕೊಡುತ್ತೆ ಮನಸ್ಸಿಗೆ. ನೋಡ್ತಾ ಇರ್ಬೋದು, ನಾನು ಒಂದು ಸ್ವಲ್ಪ ನಮ್ಮ ಮನೆಯವರಿಗೆ ಈ ಎಲ್ಲ ಕಿತ್ತೋಗಿರುತ್ತಲ್ಲ ಕಾಲಲ್ಲೆಲ್ಲ ಕಟ್ ಥರ ಇರುತ್ತಲ್ಲ ಪ್ಯಾಂಟು, ಆ ರೀತಿ ಕೊಡ್ಸೋಣ ಅಂತ. ನಮ್ಮ ಮನೆಯವ್ರು ನಾನು ಆ ರೀತಿ ಎಲ್ಲ ಹಾಕಲ್ಲಮ್ಮ ಅಂತದವರು. ಇಲ್ಲ ಹಾಕಬೇಕು, ಟ್ರೆಂಡ್ ಯಾವುದಿರುತ್ತೋ ಅದು ಹಾಕಬೇಕು ಅಂದರೆ ಇಲ್ಲ ನಾನು ಹಾಕಲ್ಲ, ಅದೆಲ್ಲ ಕಾಲೇಜ್ ಮಕ್ಕಳಿಗೆಲ್ಲ ಅಂತ ನಮ್ಮ ಮನೆಯವ್ರು ಹೇಳ್ತಾಯಿದ್ರು. ನಾನು ಬಿಡ್ದೇ ಒಂದು ಪ್ಯಾಂಟ್ ತೊಗೊಂಡಿದ್ದೀನಿ, ತೋರಿಸ್ತೀನಿ ನಿಮಗೆ ನಾನು ಏನೆಲ್ಲ ಪರ್ಚೇಸ್ ಮಾಡಿದೆ ಇಲ್ಲಿ ಅಂತ.
ಈಗ ಅಣ್ಣ ಒಂದೊಂದಾಗಿ ತೋರಿಸ್ತಾರೆ, ಫಾರ್ಮಲ್ಸು ಎಲ್ಲ ತೋರಿಸ್ತು, ಮತ್ತು ಇವರು ಕ್ಯಾಪು ಎಲ್ಲ ಇದು ಮಾಡ್ತಾವ್ರೆ, ಅಂದರೆ ಮಾರ್ತಾರೆ. ಸೊ ತುಂಬ ಚೆನ್ನಾಗಿತ್ತು. ಇದರಲ್ಲಿ ಒಂದು ಕ್ಯಾಪ್ ಪರ್ಚೇಸ್ ಮಾಡಿದೆ. ನಮ್ಮ ಮನೆಯವರು ಅವಾಗ ಕೆಲ್ಸಕ್ಕೆ ಹೋಗ್ತಾರಲ್ಲ ಅವಾಗ ಹಂಗೆ ಹಾಕ್ಕೊಳ್ತಾರೆ ಅದನ್ನು, ಅದಕ್ಕೋಸ್ಕರ. ಈಗ ನೋಡಿ ಫಾರ್ಮಲ್ಸು ತುಂಬ ಚೆನ್ನಾಗಿತ್ತು. ಫಾರ್ಮಲ್ಸಲ್ಲಿ ನಾನು ಫಾರ್ಮಲ್ಸ್ ಒಂದು ಸೆಟ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ನಮ್ಮ ಮನೆಯವ್ರು ಫಾರ್ಮಲ್ಸ್ ಏನು ಬೇಡ ಅಂದರು. ಅದಕ್ಕೆ ಜೀನ್ಸಲ್ಲೇ ಒಂದು ಬ್ಲ್ಯಾಕ್ ಜೀನ್ಸ್ ತೊಗೊಳ್ಳೋಣ ಅಂತ. ಯಾಕಂದರೆ ಬ್ಲ್ಯಾಕ್ ಜೀನ್ಸ್ಗೆ ಸೆಟ್ ಆಗೋವಂಥ ಶರ್ಟ್ಸು ಭಾಳ ಇದ್ದಾವೆ, ಆದರೆ ಬ್ಲ್ಯಾಕ್ ಜೀನ್ಸೇ ತೊಗೊಂಡಿಲ್ಲ ನಮ್ಮ ಮನೆಯವರು. ಹಾಗಾಗಿ ಇದು ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಈಗ ಹಾಕಿದ್ರಲ್ಲ ಅದು, ನಾನು ಆ ರೀತಿ ಹಾಕಲ್ಲಮ್ಮ, ಲೈಟಾಗಿದ್ದರೆ ಒಂದು ವೇಳೆ ಹಾಕ್ಕೊತೀನಿ, ಆ ರೀತಿ ಎಲ್ಲ ತೊಗೊಂಡ್ರೆ ನಿನ್ನ ಮಕ್ಕಳು ನೀನೇ ಹಾಕ್ಕೋಬೇಕಂತ ಅಷ್ಟೇ ಅಂದರು. ಅದಕ್ಕೋಸ್ಕರ ಪರವಾಗಿಲ್ಲ ಅಂತಂದು ಎಲ್ಲ ಚೆಕ್ ಮಾಡ್ತಾಯಿದ್ದೆ, ಇನ್ನೂ ಯಾವ್ಯಾವ ಮಾಡಲ್ ಇದೆ. ಹೆಣ್ಮಕ್ಳು ಅಷ್ಟೇ ಅಲ್ವಾ, ಒಂದು ಶಾಪ್ಗೆ ಹೋದರೆ ಅವರು ತೋರಿಸಿದ್ದಕ್ಕೆ ಫಿಕ್ಸ್ ಆಗಲ್ಲ, ಮತ್ತು ಇನ್ನೂ ಯಾವುದಾದ್ರೂ ಇದೆಯೇನೋ ಹೊಸ ಮಾಡಲು ತೋರಿಸ್ತಾರೇನೋ ಅನ್ನೋ ಥರ ವೆಯ್ಟ್ ಮಾಡ್ತಾ ಇರ್ತೀವಿ. ಹಾಗಾಗಿ ನಾನು ಒಂದು ಸ್ವಲ್ಪ ಇರೋ ಪ್ಯಾಂಟ್ಸ್ ಎಲ್ಲ ತೆಗೆಸ್ದೆ, ಇನ್ನೂ ಯಾವ್ಯಾವ ರೀತಿ ಇದೆ ತೋರಿಸಿ ಅಂತ. ಎಲ್ಲ ತೆಗೆದು ಪಾಪ ಅಣ್ಣ ಚೆನ್ನಾಗೇ ತೋರಿಸಿದ್ರು ನಮಗೆ ಬಟ್ಟೆಗಳೆಲ್ಲನೂ. ಅದರಲ್ಲಿ ಒಂದು ಪ್ಯಾಂಟು ಫೈನಲ್ ಮಾಡಿದೆ. ನಮ್ಮ ಮನೆಯವ್ರನ್ನ ಇಲ್ಲೇ ವೇರ್ ಮಾಡಿಸ್ದೆ. ಈಗ ಪ್ಯಾಂಟ್ ಸೈಜ್ ಕೇಳಿದ್ರೆ ಹೇಳ್ತಾರಲ್ವ, ನಮ್ಮ ಮನೆಯವರು ಗೊತ್ತಿಲ್ಲ ಅಂತಂದು ಹೇಳ್ತಾವ್ರೆ. ಹಂಗೆ ಸುಮ್ಮನೆ ಹಂಗೆ ತಮಾಷೆ ಮಾಡ್ತಾರೆ ನಾನು ಇರಬೇಕಾದ್ರೆ. ಆಮೇಲೆ ಅದು ನಾನು ಹೇಳಿದೆ, ತೊಗೊಂಡ್ರು. ಇದೇ ನಾನು ಕೈಯಲ್ಲಿ ಇಟ್ಕೊಂಡಿದ್ದೀನಿ ನೋಡ್ರಿ, ಆ ಪ್ಯಾಂಟು ಲೈಟಾಗಿದೆಯಲ್ಲ ಸ್ವಲ್ಪ ಡಿಸೈನ್ ಎಲ್ಲನೂ, ಮತ್ತೆ ಜಾಸ್ತಿ ಇದ್ದರೆ ಅವ್ರು ಹಾಕ್ಕೊಳ್ಳಲ್ಲ, ಮತ್ತೆ ವೇಸ್ಟ್ ಆಗಿಬಿಡುತ್ತೆ ಅಂತ ನಾನು ನೋಡಿ ಇವೆರಡು ಪ್ಯಾಂಟು, ಒಂದು ಬ್ರ್ಯಾಂಡ್ ಪ್ಯಾಂಟ್ ಇವೆರಡೂ. ಸೊ ನನಗೆ ಇದು ಈ ಥರ ಬ್ಲ್ಯಾಕಲ್ಲೇ ಬೇಕಾಗಿತ್ತು. ಚೆನ್ನಾಗಿ ಸೆಟ್ ಆಗುತ್ತೆ ಅವ್ರಿಗೆ ಬಟ್ಟೆಗಳಿಗೆಲ್ಲನೂ. ಇದಕ್ಕೆ ಸೆಟ್ ಆಗೋ ಅಂತ ಮತ್ತು ಶರ್ಟು ತೊಗೊಂಡಿದ್ದೀನಿ ಇಲ್ಲಿ, ಭಾಳ ಚೆನ್ನಾಗಿದೆ. ನನಗಂತೂ ಭಾಳ ಇಷ್ಟ ಆಯಿತು ಗಂಡು ಮಕ್ಳು ಬಟ್ಟೆ. ಈ ಕಡೆ ಗುಡಿಬಂಡೆ ಸುತ್ತಮುತ್ತ ಹಳ್ಳಿಯವರು ಬಂದು ಒಂದು ಸಾರಿ ನೋಡಿ ಶಾಪಲ್ಲಿ. ಸೊ ನಾನು ಪರ್ಚೇಸ್ ಮಾಡ್ಕೊಂಡೇ ಹೋಗಿ ಅಂತ ಹೇಳ್ತಾ ಇಲ್ಲ, ಒಂದು ಸಾರಿ ನೋಡಿ ನೀವು, ನಿಮ್ಗೆ ಇಷ್ಟ ಆದ್ರೇ ತೊಗೊಳ್ಳಿ, ನಾನೇನು ಫೋರ್ಸ್ ಮಾಡಿ ಹೇಳ್ತಾ ಇಲ್ಲ. ಯಾಕಂದರೆ ಬಂದರೆ 100% ಲೈಕ್ ಮಾಡ್ತೀರಾ. ನನಗೆ ಇಷ್ಟ ಆಗಿದೆ. ನಾನು ಈ ಕಡೆ ಎಲ್ಲ ನಾನು ಎಷ್ಟು ಹುಡುಕ್ತಾ ಇರ್ತೀನೋ ಸ್ವಲ್ಪ ಚೆನ್ನಾಗಿರೋ ಬಟ್ಟೆಗಳು ತೋರಿಸಿ ಅಂತ. ಅಷ್ಟಾಗಿ ಚೆನ್ನಾಗಿರೋ ಬಟ್ಟೆಗಳು ಸಿಗಲ್ಲ ನಮಗೆ. ಹಾಗಾಗಿ ನಾನು ಇಲ್ಲಿ ನೋಡಿದ ತಕ್ಷಣ ಖುಷಿ ಆಯಿತು. ಈ ತುಮಕೂರಲ್ಲಿ ಇಲ್ಲ ಬೆಂಗಳೂರಲ್ಲಿ ಆ ರೀತಿ ಆ ಸೈಡ್ ಸಿಗೋ ಬಟ್ಟೆಗಳೆಲ್ಲ ಇವ್ರು ಇಟ್ಟಿದ್ರು. ಅದಕ್ಕೋಸ್ಕರ ಈ ಥರ ಎಲ್ಲ ಸಿಗೋದು ರೇರೇ ನಮ್ಮ ಸೈಡು ಈ ಕಡೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಒಂದು ಸಾರಿ ಬಂದು ಇಲ್ಲಿ ನೋಡಿ ವಿಸಿಟ್ ಮಾಡಿ. ಗುಡಿಬಂಡ ಸೈಡು ಸುತ್ತಮುತ್ತ ಹಳ್ಳಿಯವರಾಗಿರ್ಬೋದು ಎಲ್ಲನೂ. ಇನ್ನು ನಮ್ಮೂರಿಂದನೂ 30 ಮೀಟರ್ಸ್ ಆಗುತ್ತೆ ಅಷ್ಟೇ. ಆರಾಮಾಗಿ ಬಂದು ಪರ್ಚೇಸ್ ಮಾಡ್ಬೋದು. ನೋಡೋ ಅಂಥವ್ರು ನಿಮ್ಗೆ ಇಷ್ಟ ಆದರೆ ಬಂದು ನೋಡಿ ಒಂದು ಸಾರಿ, ನೋಡಿಬಿಟ್ಟು ನಿಮಗೆ ಲೈಕ್ ಆದರೆ ಮಾತ್ರ ಪರ್ಚೇಸ್ ಮಾಡಿ. ನೋಡಿ ಇದು ವೀಡಿಯೋಗೆ ಸ್ವಲ್ಪ ಲೈಟಾಗಿ ಕಾಣಿಸ್ತಾ ಇದೆ ಇನ್ನೂ ಕಲರು. ಡೈರೆಕ್ಟ್ಲಿ ತುಂಬ ಚೆನ್ನಾಗಿದೆ ಶರ್ಟ್ ಇದು. ನಾನು ಇದೊಂದು ಸೆಲೆಕ್ಟ್ ಮಾಡಿದೆ ನಮ್ಮ ಮನೆಯವರಿಗೆ. ಅವರು ಸ್ವಲ್ಪ ಬ್ಲ್ಯಾಕ್ ಇರೋದ್ರಿಂದ ಅಣ್ಣನಿಗೆ ತೋರಿಸಿ ಅವರಿಗೆ ಸ್ವಲ್ಪ ಬಟ್ಟೆ, ಅಂದರೆ ಅವರು ಬರೀ ಬ್ಲ್ಯಾಕ್ ಟಿ ಶರ್ಟು ಬ್ಲ್ಯಾಕ್ ಬಟ್ಟೆಗಳು ತೋರಿಸ್ತಾ ಇದ್ರು ಶರ್ಟ್ಸು. ನಮ್ಮ ಮನೆಯವರು ಅಯ್ಯೋ ಬ್ಲ್ಯಾಕ್ ತೋರಿಸ್ಬೇಡ, ಸ್ವಲ್ಪ ಲೈಟಾಗಿರೋ ತೋರಿಸು ನನಗೆ, ನಾನು ಸ್ವಲ್ಪ ಬ್ಲ್ಯಾಕ್ ಇದ್ದೀನಿ ಅಂತಂದು ಹೇಳ್ತಾ ಇದ್ರಲ್ಲ. ಹಾಗಾಗಿ ಟೀ ಶರ್ಟ್ಸ್ ನೋಡೋಣ, ಮತ್ತು ಡೈಲಿ ವೇರ್ಗೆ ಹಬ್ಬದಲ್ಲಿ ಯಾವಾಗಲಾದರೂ ವೇರ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ನೋಡಿದ್ರೆ ನಮ್ಮ ಮನೆಯವರು ಟೀ ಶರ್ಟ್ಸ್ ಬೇಡಮ್ಮ, ತುಂಬ ಇದಾವೆ ಟೀ ಶರ್ಟ್ಸು, ನನಗೆ ಶರ್ಟೇ ತಗೋ ಅಂತ ಅಂದರು. ಹಾಗಾಗಿ 2 ಶರ್ಟೇ ನೋಡೋಣ ಅಂತ ಟೀ ಶರ್ಟು ಸ್ವಲ್ಪ ನೋಡಿಬಿಟ್ಟು ನಾನು ಯಾವ ರೀತಿ ಇದೆ ಕಲೆಕ್ಷನ್ ಅಂತ. ಆಮೇಲೆ ಟೀ ಶರ್ಟಲ್ಲೇನೋ ಪರ್ಚೇಸ್ ಮಾಡೋಕ್ಕೆ ಹೋಗಲಿಲ್ಲ. ಆದರೂ ಒಂದು ಟೀ ಶರ್ಟ್ ಇಷ್ಟ ಆಗಿತ್ತು ನನಗೆ, ಅದು ತೋರಿಸ್ದೆ ಅಣ್ಣನಿಗೆ, ಇದರಲ್ಲಿ ತೋರಿಸಿ ಅಂದರೆ. ಅದರಲ್ಲಿ ಬ್ಲ್ಯಾಕ್ ಒಂದಿತ್ತು, ಇಲ್ಲಾಂದರೆ ಅದೊಂದು ಟೀ ಶರ್ಟ್ ತೊಗೊತಾ ಇದ್ದೆ. ನಮ್ಮ ಮನೆಯವ್ರಿಗೆ ಬ್ಲ್ಯಾಕ್ ಎಲ್ಲ ಸೆಟ್ ಆಗೋಲ್ಲ, ಹಾಗಾಗಿ ಸುಮ್ಮನೆ ನೋಡಿದೆ ಅಷ್ಟೇ. ಅವರು ಕೇಳಿದೆ ನಾನು, ಬ್ಲ್ಯಾಕ್ ತೋರಿಸ್ತಾ ಇದ್ರೆ ಸ್ವಲ್ಪ ಕಲರಲ್ಲಿ ತೋರಿಸಿ ಅಂದರೆ, ಇಲ್ಲ ಇದೊಂದೇ ಪೀಸೇ ಎಲ್ಲ ಖಾಲಿಯಾಗಿದೆ ಅಂತಂದರು. ಇನ್ನೂ ದಸರಾಗೆ ಲಾಟ್ ಬಂದಿಲ್ಲ. ದಸರಾ ಲಾಟ್ ಬಂದಾಗ ಬೇಕಾದ್ರೆ ಬನ್ನಿ, ಆಗ ಒಳ್ಳೊಳ್ಳೆ ಐಟಮ್ಸ್ ಹಾಕಿದ್ದೀವಿ, ಅವಾಗ ಬೇಕಾದ್ರೆ ಪರ್ಚೇಸ್ ಮಾಡ್ಕೊಂಡು ಹೋಗಿ ಅಂತಂದು ಹೇಳಿದ್ರು ಬ್ರದರು. ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ನಾನು ಶರ್ಟಲ್ಲೇ 2 ತೊಗೊಂಡೆ. ನೋಡಿ ಆ ಟೀ ಶರ್ಟ್ ಅದು ಭಾಳ ಚೆನ್ನಾಗಿದೆಯಲ್ಲ. ಸೊ ಕ್ಲಾತು ಅಷ್ಟೇ ತುಂಬ ಚೆನ್ನಾಗಿತ್ತು. ಇದರಲ್ಲಿ ನಮ್ಮ ಮನೆಯವ್ರಿಗೆ ಸೆಟ್ ಆಗೋಂಥ ಟೀ ಶರ್ಟ್ ಕಲರ್ ಇದ್ದಿದ್ರೆ ತೊಗೊತಾ ಇದ್ದೆ, ಇನ್ನೊಂದು ಇರಲಿಲ್ಲ. ಹಾಗಾಗಿ ಇರಲಿ ಬಿಡು ಅಂತ ಮತ್ತೆ ಬೇಜಾರಾಯಿತು ನನಗೆ. ಇಷ್ಟ ಆಗಿರೋವು ಸ್ವಲ್ಪ ಸಿಕ್ಕಿಲ್ಲ ಅಂದರೆ ಬೇಜಾರಾಗುತ್ತೆ. ಈಗ ಲೆನಿನ್ನಲ್ಲಿ ತೋರಿಸ್ತಾ ಇದ್ರು ಶರ್ಟು, ಅದು ತೊಗೊಂಡೆ ನಾನು. ತೋರಿಸಿದ್ನಲ್ಲ ಲೈಟ್ ಒಂಥರ ಪಿಂಕ್ ಶೇಡ್ ಬರುತ್ತೆ ಅದು. ಈಗ ಇದು ಒಂಥರ ಲೈಟ್ ವೈಟ್ ಬ್ಲೂ ಥರ, ಪೌಡರ್ ಬ್ಲೂ ಅಂತೀವಲ್ಲ ಆ ಬ್ಲೂ, ಮತ್ತು ಪಿಸ್ತಾ ಗ್ರೀನು ಇದು ತೋರಿಸ್ತಾ ಇದ್ರು. ಅದರಲ್ಲಿ ನಮ್ಮ ಮನೆಯವರು ಆ ಪೌಡರ್ ಬ್ಲೂ ಇಷ್ಟಪಟ್ಟರು. ನಾನು ಈ ಪಿಸ್ತಾ ಗ್ರೀನ್ ತೊಗೊಳ್ಳೋಣ ಅಂತ ನಾನು. ಇದು ಒಂದು ಸ್ವಲ್ಪ ಬ್ಲ್ಯಾಕ್ ಇದು ಜೀನ್ಸ್ಗೆ ಹೈಲೈಟಾಗಿ ಕಾಣುತ್ತೆ. ಹಾಗಾಗಿ ಒಂದು ಸಾರಿ ವೇರ್ ಮಾಡಿ ಇದನ್ನು ಅಂತಂದರೆ ನಮ್ಮ ಮನೆಯವರು ಒಪ್ತಾ ಇರಲಿಲ್ಲ. ಇಲ್ಲ ತುಂಬ ಚೆನ್ನಾಗಿರುತ್ತೆ ಅಂತಂದು ಹೇಳಿದೆ. ಮತ್ತು ಇದು ಒಪ್ಪಿದ್ರು, ನನಗೆ ಇದು ಇಷ್ಟ ಆಗಲಿಲ್ಲ. ಸೊ ಅದಕ್ಕೆ ಫಸ್ಟಲ್ಲಿ ತೋರಿಸಿದ್ನಲ್ಲ ಪಿಸ್ತಾ ಗ್ರೀನಿಗೆ ಲೆಫ್ಟ್ ಸೈಡ್ ಹ್ಯಾಂಡ್ ಹತ್ರ ಇದೆಯಲ್ಲ, ನನಗೆ ಅದೇ ಇಷ್ಟ ಆಗಿರೋದು. ಅದಕ್ಕೆ ಬ್ಲ್ಯಾಕ್ ಪ್ಯಾಂಟ್ ಹಾಕಿದ್ರೆ ಎಕ್ಸಲೆಂಟಾಗಿ ಕಾಣ್ತಾರೆ. ಸ್ವಲ್ಪ ಡಲ್ ಇರೋರಾಗಿರ್ಬೋದು ಕಲರಲ್ಲಿ, ತುಂಬ ಚೆನ್ನಾಗಿ ಕಾಣ್ತಾರೆ. ಹಾಗಾಗಿ ನಾನು ಅದನ್ನೇ ಫೈನಲ್ ಮಾಡಿದೆ. ನಮ್ಮ ಮನೆಯವ್ರು ಬೇಡ ಅಂದರೂ ನಾನು ಬಿಡಲಿಲ್ಲ, ಮತ್ತು ಫೈನಲಾಗಿ ಅದೇ ತೊಗೊಂಡೆ. ನೋಡಿ ಅದು ಬ್ಲ್ಯಾಕ್ ಜೀನ್ಸು ಮತ್ತು ಇದು ಬೇಬಿ ಪಿಂಕ್ ಟೈಪ್ ಶರ್ಟು.
ಇದೊಂದು ಪಿಸ್ತಾ ಗ್ರೀನ್ ಶರ್ಟು ಭಾಳ ಚೆನ್ನಾಗಿದೆ ನಿಜವಾಗ್ಲೂ ಕಾಂಬಿನೇಷನ್ನು. ನಾನು ಹಬ್ಬದಲ್ಲಿ ಯಾವಾಗಲಾದ್ರೂ ನಮ್ಮ ಮನೆಯವರು ವೇರ್ ಮಾಡಿದಾಗ ತಪ್ಪದೆ ನಾನು ವೀಡಿಯೋ ಶೂಟ್ ಮಾಡ್ಕೊತೀನಿ. ಅವ್ರ ವೀಡಿಯೋಗೆ ತುಂಬ ರೇರ್ ಬರೋದು, ಆದ್ರೂ ಈ ಹೊಸ ಬಟ್ಟೆ ಹಾಕಿದಾಗ ನಿಮಗೆ ತೋರಿಸ್ತೀನಿ ಒಂದು ಸಾರಿ ಯಾವ ರೀತಿ ಕಾಣಿಸ್ತಾ ಇದ್ರು ಇವನ್ನ ಹಾಕ್ಕೊಂಡು ಅಂತ ಹೇಳ್ಬಿಟ್ಟು ನಿಮಗೂ ಒಂದು ಐಡಿಯಾ ಬರುತ್ತಲ್ಲ ಯಾವ ರೀತಿ ಪರ್ಚೇಸ್ ಮಾಡಿದ್ದಾರೆ ಅಂತ. ಹಾಗಾಗಿ ನಾನು ಪಕ್ಕ ಈ ಬಟ್ಟೆಗಳು ವೇರ್ ಮಾಡಿದಾಗ ಪಕ್ಕ ಒಂದು ವೀಡಿಯೋನ ಅಪ್ಲೋಡ್ ಮಾಡ್ಕೊತೀನಿ, ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಈಗ ಬಿಲ್ಲೆಲ್ಲ ಹಾಕ್ಸಿದ್ವಿ, ತುಂಬ ರೀಸನಬಲ್ ಕಾಸ್ಟ್ಗೆ ಹಾಕ್ಕೊಟ್ರು. ಹಾಗೆ ಈಗ ಅಮೌಂಟ್ ಎಲ್ಲ ಕೊಟ್ಬಿಟ್ಟು ನಾವು ತಗೊಂಡು ನಾವು ಹೊರಡೋಣ ಅಂತ ಬ್ರದರ್ ಜೊತೆ ಸ್ವಲ್ಪ ಎಲ್ಲ ಮಾತಾಡಿದೆ ಬಟ್ಟೆಗಳ ಬಗ್ಗೆ ಎಲ್ಲನೂ. ಎಲ್ಲಿಂದ ತರಿಸ್ತೀರಾ, ಏನು ಕಾಸ್ಟು ನಿಮಗೆಲ್ಲ ಅಂತಂದು ಕೇಳಿದ್ರೆ ಪರವಾಗಿಲ್ಲ ಸ್ವಲ್ಪ ಕಡಿಮೆ ಮಾರ್ಜಿನೇ ಇಟ್ಕೊಂಡು ಕೊಡ್ತಾವ್ರೆ, ಒಳ್ಳೇದಾಗಲಿ ಇವ್ರಿಗೂ ಅಂತಂದು ಹೇಳ್ತಾ ಈಗ ಅದು ಕ್ಯಾಪ್ ತಗೊಂಡಿದ್ನಲ್ಲ ನಮ್ಮ ಮನೆಯವರಿಗೆ ಹ್ಯಾಟ್, ಅದನ್ನು ತಗೊಂಡು ಈಗ ಹೊರಟ್ವಿ ನಾವು ಬ್ರದರ್ಗೆ ಬಾಯ್ ಅಂತ ಹೇಳಿಬಿಟ್ಟು. ಇದು ಗಾಡಿ ಏನಾಗಿತ್ತು ನಮ್ಮದು ಹಿಂದ್ಗಡೆ ಬ್ಲೋ ಎಲ್ಲ ಹೋಗ್ತಾ ಇತ್ತು, ವೀಲಲ್ಲಿರೋ ಬ್ಲೋ ಎಲ್ಲ ಹೋಗಿ ಕಡಿಮೆ ಆಗಿಬಿಟ್ಟು ಫುಲ್ ಫ್ಲ್ಯಾಟ್ ಆಗಿತ್ತು. ಹಾಗಾಗಿ ಇಲ್ಲಿ ಪಂಚರ್ ಶಾಪ್ ಎಲ್ಲಿದೆ ಅಂತ ಕೇಳಿದ್ರೆ ಈ ಕಡೆ ಡೌನಲ್ಲಿದೆ ಅಂತ ಹೇಳಿದ್ರು. ಹಾಗಾಗಿ ಇಲ್ಲಿ ಹುಡ್ಕೊಂಡು ಬಂದಿದ್ದಾಯಿತು. ಇಲ್ಲಿ ಬಂದಿದ್ದ ತಕ್ಷಣ ತುಂಬ ಜನ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ಮಾತಾಡ್ಸಿದ್ರು. ಪರವಾಗಿಲ್ಲ, ನಮ್ಮ ಹಳ್ಳಿ ಸೈಡು, ನಮ್ಮ ಪಾವಗಡ ಈ ಸೈಡ್ ಎಲ್ಲೋದ್ರೂ, ಅಮರಾಪುರ ಈ ಸೈಡು ನನ್ನನ್ನು ಚೆನ್ನಾಗಿ ಐಡೆಂಟಿಫೈ ಮಾಡಿ ಮಾತಾಡಿಸ್ತಾರೆ. ತುಂಬ ಖುಷಿಯಾಗುತ್ತೆ, ನಾನು ಗಳಿಸಿರುವಂಥ ಆಸ್ತಿ ಇದು ಅಂತ ನಾನು ಭಾವಿಸ್ಕೊತೀನಿ. ಈಗ ನೋಡಿ ಫೈನಲಿ ಇದನ್ನೆಲ್ಲ ರೆಡಿ ಮಾಡ್ತಾವ್ರೆ ಆ ಬ್ರದರ್ನ ಕೇಳಿಬಿಟ್ಟೆ ವೀಡಿಯೋ ಮಾಡ್ಕೊಂಡ್ವಿ ನಾವು, ಯಾಕಂದರೆ ಸ್ವಲ್ಪ ಜನ ವೀಡಿಯೋಸ್ಗೆ ಬರಬೇಕು ಅಂತ ಅಂದ್ಕೊಳ್ಳಲ್ಲ. ಹಾಗಾಗಿ ಇನ್ನು ಅವ್ರ ಜೊತೆ ಮಾತಾಡ್ತಾ ಆ ಬ್ರದರ್ಗೂ ಥ್ಯಾಂಕ್ಸ್ ಹೇಳಿ ನಮಗೆ ರೆಡಿ ಮಾಡಿಕೊಟ್ರು. ಹಾಗೆ ಅವ್ರಿಗೆ ಅಮೌಂಟ್ ಕೊಟ್ಬಿಟ್ಟು ಈಗ ಹೊರಟ್ವಿ. ಊರ ಕಡೆ ಬರಬೇಕಾದ್ರೆ ಇಲ್ಲಿ ಕಡಲೆ ಗಿಡ ಆಗಲೇ ಬೆಳಗ್ಗೆ ಬಂದಿದೆ, ಅಂದರೆ ಕೀಳ್ತಾರೆ ಇನ್ನೊಂದು 2-3 ಡೇಸಲ್ಲಿ ಈ ಸೈಡ್ ಹೊಲ್ದವರು. ಮತ್ತು ಮುಂದೆ ಹೊಲದಲ್ಲಿ ನಾವು ಹೋಗಿದ್ವಿ, ಅದನ್ನು ಶೇರ್ ಮಾಡ್ಕೊತೀನಿ. ತಿನ್ನೋಕ್ಕೆ ಅಂತ ಒಂದು 4 ಗಿಡ ಕಿತ್ಕೊಳ್ಳೋಣ ಅಂತ ನನ್ನ ಮನೆಯವ್ರಿಗೆ ಹೇಳಿ ಕೇಳ್ಕೊಂಡು ನಿಲ್ಲಿಸ್ದೆ. ಯಾಕಂದರೆ ಇದು ಬಂಗಾರ ಆಗಿಬಿಟ್ಟಿದೆ, ಈಗ ನಾವು ಯಾರೂ ಬೆಳೆಯಲ್ಲ ನಮ್ಮ ಮನೆಗಳಲ್ಲಿ. ಹಾಗಾಗಿ ನನಗೆ ಹಸಿ ಕಡಲೆಕಾಯಿ ಮತ್ತು ಬೇಯಿಸಿರೋ ಕಡಲೆಕಾಯಿ ಅಂದರೆ ತುಂಬ ಇಷ್ಟ. ಇದನ್ನೊಂದು 2 ಗಿಡ ಕಿತ್ಕೊತೀನಿ ತಿನ್ನಬೇಕು ನಾನು ಅಂತಂದರೆ ಸರಿ ಅಂತಂದು ಹೇಳ್ಬಿಟ್ಟು ಅಲ್ಲಿ ನಿಲ್ಲಿಸಿದ್ರು ಗಾಡಿನ. ಅದಕ್ಕೆ ಈಗ ಕಿತ್ಕೊಂಡು ಮತ್ತೆ ನಾವು ಮುಂದೆ ಹೋಗೋಣ ಅಂತ ಹೇಳ್ಬಿಟ್ಟು ಮತ್ತೆ ಬಂದೆ. ಈ ರೀತಿ ಬಂದರೆ ಮುಂದೆ ನಾವು ಸ್ವಲ್ಪ ಮೂವ್ ಆದ್ವಿ, ಅಲ್ಲಿ ಕಡಲೆಗಿಡ ಎಲ್ಲ ಕೀಳ್ತಾ ಇದ್ರು. ತುಂಬ ಖುಷಿಯಾಯಿತು ನನಗೆ ಹಿಂದಿನ ದಿನಗಳು ಎಲ್ಲ ನೆನಪಾಯಿತು ನನಗೆ ಈ ಕಡಲೆಗಿಡ ಕೀಳ್ತಾ ಇರೋನ್ನೆಲ್ಲ ನೋಡಿಬಿಟ್ಟು. ನಾನು ಹಿಂದ್ಗಡೆ ಈ ರೀತಿ ವಿಡಿಯೋ ಮಾಡ್ತಾಯಿದ್ರೆ ಅಲ್ಲಿ ಹೊಲದಲ್ಲಿ ಕೆಲಸ ಮಾಡೋರೆಲ್ಲ ಇಲ್ಲಿ ಬನ್ನಿ ಮುಂದೆ ಬಂದು ವಿಡಿಯೋ ಮಾಡಿ ಅಂದರು. ತುಂಬ ಖುಷಿಯಾಯಿತು ಈ ರೀತಿ ಸಪೋರ್ಟ್ ಮಾಡ್ತಾರಂತ. ಯಾಕಂದರೆ ನಮ್ಮ ಹಳ್ಳಿ ಸೈಡು ಸ್ವಲ್ಪ ವೀಡಿಯೋಸ್ಗೆ ಅಂದರೆ ದೂರ ಸರಿತಾರೆ, ಅಂಥದ್ರಲ್ಲಿ ಇಷ್ಟು ಜನ ಇವರೆಲ್ಲ ಕೆಲಸ ಮಾಡೋರು ಎಲ್ಲರೂ ಕರೆದ್ರು, ಇಲ್ಲ ಬನ್ನಿ ವೀಡಿಯೋ ಮಾಡ್ಕೊ ಬನ್ನಿ ನಾವು ಬರಬೇಕು ವೀಡಿಯೋದಲ್ಲಿ ಅಂತಂದರು. ಸೊ ತುಂಬ ಖುಷಿ ಆಯಿತು, ನನಗೆ ಒಂಥರ ಎಂಕರೇಜ್ ಮಾಡೋ ರೀತಿ ಆಯ್ತಲ್ಲ. ಅದಕ್ಕೆ ನಮ್ಮ ಮನೆಯವರು ಇವ್ರನ್ನೂ ಒಂದು ಸಾಲ ಕೀಳ್ಸಿ ಕಡಲೆ ಗಿಡ ಬರ್ತಾರೆ ಅಂತ ಅಂದರು. ನಾನು ನಿಜ ಹೇಳ್ತೀನಿ, ಸುಳ್ಳೆಲ್ಲ ನಾನು ಮಾತಾಡಲ್ಲ, ಯಾವುದೇ ಆಗಿರ್ಬೋದು ನಾನು ಜೆನ್ಯೂನ್ ಆಗಿ ಹೇಳ್ತೀನಿ. ನಾನು 9 ತಿಂಗಳು ಪ್ರೆಗ್ನೆಂಟಲ್ಲಿದ್ದಾಗಲೇ ಈ ಥರ ಕೂಲಿ ಕೆಲಸ ಎಲ್ಲ ಮಾಡಿ ತಿಂದಿರೋಳು ನಾನು. ಹಾಗಂತ ಈಗ ಇದೆಲ್ಲ ಯಾವ ಕೆಲಸ ನನಗೆ ಲೆಕ್ಕನೇ ಇಲ್ಲ ಇದು. ಯಾಕಂದರೆ ಈಗ ನಾನು ಹೊಟ್ಟೆಯಲ್ಲಿ ಮಗು ಇಟ್ಕೊಂಡೆ ಇಷ್ಟೆಲ್ಲ ಕೆಲಸ ಮಾಡಿದ್ದೀನಿ. ಆಗ ಅದರಲ್ಲಿ ನಾನೀಗ ಖಾಲಿ ಮನುಷ್ಯಳು, ಆರಾಮಾಗಿ ಈ ರೀತಿ ಕೀಳಬಾರ್ದು, ಅವ್ರ ಜೊತೆ ಆರಾಮಾಗಿ ಕಿತ್ಕೊಂಡು ಹೋಗ್ತೀನಿ ಡೇ ಫುಲ್ಲೂ. ಏನಂದರೆ ಸ್ವಲ್ಪ ಬಾಡಿ ಪೇನ್ಸ್ ಬರ್ಬೋದು, ಯಾಕಂದರೆ ಅಭ್ಯಾಸ ಸ್ವಲ್ಪ ಕಡಿಮೆ ಆಗಿದೆ. ಈಗ 1 ವೀಕ್ ಹಂಗೆ ಹೋದರೆ ಮತ್ತೆ ಅಭ್ಯಾಸ ಆಗಿಬಿಡುತ್ತೆ ಅಷ್ಟೇ. ಅದಕ್ಕೆ ನಾನು ಈ ಸಿಸ್ಟರ್ ಜೊತೆ ಎಲ್ಲ ಮಾತಾಡ್ತಾ ಇವರು ನಿಡ್ಗಲಲ್ಲೆಲ್ಲ ಸಿಕ್ಕಿದ್ರು ನನಗೆ. ಕೆಲಸ ಮಾಡ್ತಾ ಇದ್ದೆ ಒಂದು ಸ್ವಲ್ಪ ಹೊತ್ತೆಲ್ಲ ಕಡಲೆ ಗಿಡ ಎಲ್ಲ ಕಿತ್ತೆ. ತುಂಬ ಕಷ್ಟಪಟ್ಟಿದ್ದೀನಿ ಹೇಳಿ ನಾನು ಮುಂಚೆ ಎಲ್ಲ, ಅದು ಹೇಳೋಕ್ಕೂ ಆಗಲ್ಲ ವೀಡಿಯೋಸಲ್ಲಿ. ಸೊ ಕೂಲಿ ಕೆಲಸ ಎಲ್ಲ ಮಾಡಿದ್ದೀನಿ, ಮಕ್ಕಳನ್ನ ಹೊಟ್ಟೆಯಲ್ಲಿ ಇಟ್ಕೊಂಡು 9 ತಿಂಗಳು ಪ್ರೆಗ್ನೆಂಟ್ ಆದರೂ ಕೆಲಸಕ್ಕೆಲ್ಲ ಹೋಗಿದ್ದೀನಿ. ಡೈಲಿ 1 ಡೇ ಬಿಡ್ದಂಗೆ ಭತ್ತ ಕೊಯ್ಯೋಕ್ಕೆ, ಕಡಲೆ ಗಿಡ ಕೀಳೋಕ್ಕೆ ಎಲ್ಲ ಕೆಲಸಗಳು ಮಾಡಿದ್ದೀನಿ ನಾನು. ಸೊ ಪ್ರೆಗ್ನೆಂಟಲ್ಲಿ 9 ತಿಂಗಳು ಪ್ರೆಗ್ನೆಂಟ್ ಕಂಪ್ಲೀಟ್ ಆಗೋಷ್ಟರಲ್ಲಿ ನಾನು 6 ಚೀಲ ಭತ್ತ ಕೂಲಿ ಕೆಲಸ ಮಾಡಿ ನಾನು ಕೂಡಿಟ್ಟಿದ್ದೆ. ಅಷ್ಟು ಕೆಲಸ ಮಾಡ್ತಿದ್ದೆ ಮುಂಚೆ ಎಲ್ಲ ನಾನು. ಈ ಮಧ್ಯೆ ನಾವು ಸ್ವಲ್ಪ ಬೆಂಗಳೂರೆಲ್ಲ ಹೋಗಿ ಕೆಲಸಕ್ಕೆ ಅಂತ ಯೂಟ್ಯೂಬ್ ಎಲ್ಲ ಸ್ಟಾರ್ಟ್ ಮಾಡಿ ನಾನು ಹೊಲದ ಕೆಲಸಗಳೆಲ್ಲ ಬಿಟ್ಟಿದ್ದೀನಿ ಅಷ್ಟೇ. ನಾನು ಮುಂಚೆ ಎಲ್ಲ ತುಂಬ ಚೆನ್ನಾಗಿ ಹೊಲದ ಕೆಲಸಗಳು ಕೂಲಿ ಕೆಲಸಗಳೆಲ್ಲ ಮಾಡಿದ್ದೀನಿ. ನಾವೇನಿರೋ ಅಂತಾರಲ್ಲ, ನಾವು ಬಡವರು. ಈಗ ವೀಡಿಯೋಸ್ಗೆ ಅಂತ ಈ ರೀತಿ ಸ್ವಲ್ಪ ರೆಡಿ ಆಗ್ತೀನಿ ಅಷ್ಟೇ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನಾಳೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.